ಅಂದರೆ ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ವಿಶ್ವಾಸ ಇಟ್ಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಆಶೀರ್ವಾದವಾಗಿರ್ತಕ್ಕಂಥ ಮೈಸೂರು ನಗರ ಪಾಲಿಕೆಯ ಮಾತನಾಡರು ಹಿರಿಯ ಚಿಕ್ಕಣ್ಣ ಹಾಗೂ ಬಸವಣ್ಣವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಗ್ಗೆ ಅತ್ಯಂತ ಅಪಾರವಾದ ವಿಶ್ವಾಸ ಇಟ್ಟು ಎಲ್ಲರೂ ಕೂಡ ಒಳ್ಳೆ ಮಾತಾಡಿದ್ದಾರೆ. ಅದಕ್ಕಾಗಿ ಅವರೆಲ್ಲರೂ ಕೂಡ ಈ ದಿನ ಏನಾದರೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿರಬೇಕಾಗಿದ್ರೆ ಅದರಲ್ಲಿ ಅದರ ಪ್ರಮುಖತೆಯನ್ನು ಕಾರಣಕರ್ತಾಗಿರ್ತಕ್ಕಂಥವ್ರು ನೀವು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಯಾವ ಮುಖಂಡಿದ್ದಾರೆ, ಕಾಂಗ್ರೆಸ್ ಬಂಧುಗಳಿದ್ದಾರೆ, ಅವರೆಲ್ಲರೂ ಕೂಡ ಕಾರಣ ಹೇಳಲಿಕ್ಕೆ ಬಯಸ್ತಾರೆ. 6-7 ವರ್ಷಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಗರ 4 ವಾರ್ಡ್ಗಳಲ್ಲಿ ವಿಶೇಷವಾಗಿ 4 ಹಳ್ಳಿಗಳಲ್ಲಿ ಎಲ್ಲರೂ ಒಂದು ಕೂಡಲು ಭಾಷಣ ಮಾಡ್ತಕ್ಕಂಥದ್ದು, ನಗರ ಮುಖಂಡರಿಗೆ ಕೆಲಸ ಮಾಡ್ತಕ್ಕಂಥದ್ದು, ನಗರ ಪ್ರದೇಶದಲ್ಲಿ ಕೆಲಸ ಸಂಘಟನೆ ಮಾಡಿ ಪ್ರತಿಯೊಂದು ತಲುಪ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟದ ಕೆಲಸ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ನಮಗೆ ಕೊಟ್ಟಂತ ಒಂದು ಸಹಕಾರ ಮತ್ತೆ ಜೊತೆ ನಿಂತು ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಇದೆಯಲ್ಲ ಯಾರು ಕೂಡ ಆಗಿಲ್ಲ. ಅದಕ್ಕೆ ಈ ನನಗೆ ಏನು ಹುದ್ದೆ ಕೊಟ್ಟಿದ್ರೆ ಅದೆಲ್ಲೂ ನಿಮಗೆ ಸಮರ್ಪಣೆ ಅನ್ನೋ ಮಾತನ್ನು ಕೂಡ ಹೇಳಿಕೊಳ್ಬೇಕು. ಯಾಕೆಂದ್ರೆ ನಗರ ಪ್ರದೇಶದಲ್ಲಿ ಪಕ್ಷನ ಸಂಘಟನೆ ಮಾಡ್ತಕ್ಕಂಥದ್ರಲ್ಲಿ ಶ್ರೀಮತಿ ಚಿಕ್ಕಣ್ಣ ಮತ್ತು ಚಿಕ್ಕಣ್ಣ ಅವರು 2 ಸಾರಿ ನಗರ ಪಾಲಿಕೆ ಸದಸ್ಯರಾಗಿ ಮೇಯರ್ ಆಗಿ ಪ್ರತಿನಿತ್ಯ ಯಾರು ಆ ಒಂದು ವಾರ್ಡಿನ ಸಂಬಂಧವನ್ನ ನಿಕಟವಾಗಿ ಕಂಡಿರ್ತಕ್ಕಂಥ ವ್ಯವಸ್ಥೆ ಇದೆ ಅಂಥವ್ರಿಗೆ ಜನ ಮತ್ತು ಯಾವ ನಗರ ಪ್ರದೇಶ ಜನರು ಅತ್ಯಂತ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಉದಾಹರಣೆ ಕೊಟ್ಟಂತೆ ಅವರು ಮಾದರಿಯಾಗಿ ಕೆಲಸ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಗರಸಭೆ ನಗರ ಕಾರ್ಪೊರೇಷನ್ ಆಯ್ಕೆಯಾಗಿ ಮೇಯರ್ ಆಗಬೇಕಾಗಿದ್ರೆ ಮತ್ತು ಮತ್ತೆ ಅಧ್ಯಕ್ಷರಾಗಬೇಕಾಗಿದ್ರೆ ಅವರ ಒಂದು ಕಾರ್ಯ, ಅವರು ಪಕ್ಷದ ಬಗ್ಗೆ ಬದ್ಧತೆ, ಶ್ರಮ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ 58ನೇ ವಾರ್ಡ್ ಇರ್ಬೋದು, 44 ಇರ್ಬೋದು, 45, 46 3 ವಾರ್ಡ್ನ ಎಲ್ಲ ಬಂದು ವಿಶೇಷವಾಗಿ ಯುವಕ ಮಿತ್ರರು ಇವರೆಲ್ಲರೂ ಸೇರಿ ಯಾವ ಪ್ರಮಾಣದ ನಮ್ಮದಲ್ಲಿ ಕೋವಿಡ್ ಟೈಮಿಂದ ಹಿಡಿದು ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಾನು ಕೂಡ ಭಾಗವಹಿಸಿಯಾಗಿ ಎಮ್ಮೆಲ್ಲೆಗೆ ಯಾವ ಪ್ರಮಾಣದಲ್ಲಿ ಆಗಿದೆ ಅಂದ್ರೆ ನನ್ನ ಒಂದೇ ಒಂದು ಸಿಂಗಲ್ ಹೆಸರು ಆಲ್ ಇಂಡಿಯಾ ಕಾಂಗ್ರೆಸ್ ಮಟ್ಟಕ್ಕೆ ಹೋಗ್ಬೇಕಾಗಿದ್ರೆ ಮರಿಗೌಡಿಗೆ ಟಿಕೆಟ್ ಕೊಡ್ಬೇಕಂತ ಹೋಗ್ಬೇಕಂತ ಸಂದರ್ಭ ಹೊಂದಿರ್ಬೇಕಾಗಿದ್ರೆ ಅದು ಸುಲಭ ಕೆಲಸ. ಅದು ಎಲ್ಲರೂ ನೀವೇ ಕಾರಣ ಅನ್ನೋದನ್ನ ಸಿದ್ದರಾಮಯ್ಯ ಸರ್ ಆಶೀರ್ವಾದ ಮತ್ತೆ ಡಿ.ಕೆ. ಶಿವಕುಮಾರ್ ಮತ್ತು ನಾವು ಪಕ್ಷದ ಸಂಘಟನೆ ಮಾಡೋ ಸಂದರ್ಭದಲ್ಲಿ ಆ ಡಿ.ಕೆ. ಶಿವಕುಮಾರ್ ಅವರು ನಮಗೆಲ್ಲರೂ ಕೂಡ ಪಕ್ಷದ ಸಂಘಟನೆಯನ್ನು ಮುಂದಾಗಿ ಅಂತ ಹೇಳಿದ್ದು ಇವತ್ತು ನಾವು ಸ್ಮರಿಸಬೇಕು. 1 ವರ್ಷ ಆಯಿತು ಸತ್ತು ಅವರನ್ನು ಕೂಡ ಇವತ್ತು ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಅಭಿಮಾನದಿಂದ ಸ್ಮರಿಸತಕ್ಕಂಥ ದಿನ ಇವತ್ತು ಶ್ರೀಮಂತ ಧ್ರುವನಾರಾಯಣ
ಇವತ್ತು ಏನಾದರೂ ಕೂಡ ಪಕ್ಷದ ಸಂಘಟನೆ ಬಗ್ಗೆ ಮುಂದಾಗಿದ್ರೆ, ಪಕ್ಷದ ಸಂಘಟನೆ ತಳಹಂತದ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕಲ್ತಿದ್ರೆ ಸನ್ಮಾನ ಗುರುನಾರಾಯಣದಿಂದ ಮಾತನ್ನು ಹೇಳಿದ್ರೆ ಬುಲೆಟ್ ವರ್ಕರ್ ಬೆಳಿಗ್ಗೆ ಸಂಜೆವರೆಗೆ ಕಾರ್ಯಕರ್ತ ಉದುರಿಸಿರ್ತಕ್ಕಂಥದ್ದು ಒಂದು ಪಕ್ಷದ ಆಸ್ತಿಯಾಗಿರ್ತಕ್ಕಂಥ ವ್ಯಕ್ತಿ ಇದಲ್ಲ. ಇವತ್ತು ಒಂದು ವರ್ಷ ಆಗಿದೆ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೋಗಿ ನಾವೆಲ್ಲ ಹೋಗಿದ್ವಿ. ನಮಗೆ ಅತ್ಯಂತ ದುಃಖ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಅಂತ ಒಬ್ಬ ನಾಯಕನ ಕಳ್ಕೊಂಡಲ್ಲ, ಮತ್ತೆ ಅದು ಪಕ್ಷಕ್ಕೆ ಆಸ್ತಿ ಇದ್ದಂಥವ್ರು ಅವರ ಒಂದು ನಾಯಕರು ಸಂಘಟನೆ ಮಾಡೋ ಸಂದರ್ಭದಲ್ಲಿ ಅದು ನಗರ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಿದ್ವಿ ಅಂದ್ರೆ ಅಷ್ಟೇ ಪ್ರಮಾಣದಲ್ಲಿ 4 ವಾರ್ಡಿನ ಮುಖಂಡರುಗಳು ಕಾಂಗ್ರೆಸ್ ಪರವಾಗಿ, ಸಿದ್ದರಾಮಯ್ಯ ಸಾಹೇಬ್ ಪರವಾಗಿ ಎಲ್ಲವೂ ನಿಂತ ನೀವು ಅದಕ್ಕೆ ಅನಂತ ಧನ್ಯವಾದ ಹೇಳಕ್ಕೆ ನಾನು ಬಯಸ್ತೇನೆ. ಮತ್ತೆ ಇವತ್ತೆಲ್ಲರೂ ಕೂಡ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ದೊಡ್ಡ ನಿರೀಕ್ಷೆಯನ್ನು ತಾವು ಇಟ್ಕೊಂಡಿದ್ದು ಸಹಜ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಕೆಲಸ ಪಾಲ್ಗೊಳ್ತಕ್ಕಂಥದ್ದು ಮತ್ತು ಸದಾ ನಿಮ್ಮ ಜೊತೆ ಇರ್ತಕ್ಕಂಥ ಒಂದು ಮನಸ್ಸನ್ನು ಹೊಂದಿರ್ತಕ್ಕಂಥವನು, ಮತ್ತು ಯಾವುದೇ ಪ್ರಮಾಣ ಮಾಡುವಂತ ಹೇಳ್ತಕ್ಕಂಥ ನಾನು ಸರಿಸಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದಾಗ ಏನಾದರೂ ಅನುಕೂಲ ಆಗ್ತದೆ ಅನ್ನೋದಕ್ಕೆ ಅದು ಸಹಜ ಬರ್ತಕ್ಕಂಥದ್ದು. ಅದಕ್ಕೆ ನಾನು ಮೊದಲು ಪ್ರಥಮವಾಗಿ ಈ ರಾಜ್ಯದ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ, ಪಕ್ಷದ ಇತರ ಎಲ್ಲ ನಾಯಕರಿಗೆ, ವಿಶೇಷವಾಗಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಲಿಕ್ಕೆ ನಾನು ಬಯಸ್ತೇನೆ. ಗೊತ್ತಾ ಇದೆ, ನನಗೆ ನಾನು ಚುನಾವಣಾ ಕೆಲಸ ಮಾಡಿ ಟಿಕೆಟ್ ಕೊಡ್ತೀನಿ ಆಗಿದೆ, MLC ಕೊಡ್ತೀನಿ ಅಂತೇಳಿ ಕಾರಣಾಂತರದಿಂದ ನನಗೆ ಕೊಟ್ಟರೆ ಎಲ್ಲಿ ಬೇರೆ ಪಕ್ಷದೊಬ್ಬ ನಮ್ಮ ಬೇರೆ ಜನಾಂಗವನ್ನು ಕೊಡಲಿಲ್ಲ ಅಂತ ಕೆಟ್ಟ ಹೆಸರು ಬರ್ತದೆ. ಅದನ್ನು ಕೆಟ್ಟ ಹೆಸರು ಹೇಳ್ಬೇಕಾಗುತ್ತೆ. ಅದು 3-4 ಸಾರಿಯಿಂದ ಆ ವರ್ಗದ ಜನರಿಗೆ ಕೊಟ್ಟಿದ್ದೀವಿ. ಈ ಸಾರಿ ಕೈ ತಪ್ಪಿ ಕೊಟ್ಟರು ಜಾತಿ ಮಾಡಿದ್ರು ಅವನ ಜಾತಿಯವರಿಗೆ ಕೊಟ್ಕೊಂಡು ಅಂತ ಒಂದು ಕೆಟ್ಟ ಹೆಸರು ಬರ್ತದೆ. ಹಾಗಾಗಿ ಅದನ್ನು ಬೇಡ ಅಂತ ಹೇಳೋದು ಒಪ್ಕೊಂಡಿದ್ದೀವಿ. ಇವತ್ತು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದೆ ಮತ್ತು ಎಲ್ಲ ರಿಪೋರ್ಟ್ ಕೂಡ ನಿಮ್ಮ ಪರವಾಗಿದೆ. ಅದರಲ್ಲಿ ಪಕ್ಷದ ಇರ್ತಕ್ಕಂಥ ಏನು ಒಂದು ಮೆಸೇಜ್ ಬಂದು ಏನು ಇದಿದೆ, ನ್ಯೂಸ್ ಏನಿದೆ, ಪಕ್ಷದ ವತಿಯಿಂದ ಬಂದಿರ್ತಕ್ಕಂಥ AIC ಇರ್ಬೋದು, MPCC ಇರ್ಬೋದು, ಅವರು ಸರ್ವೆ ಮಾಡ್ತಕ್ಕಂಥ ಸಂದರ್ಭ ನಮ್ಮ ಬಂದಿದೆಯೇ, ನೀವು ಹಿಂದೆ ಮಾತು ನಮ್ಮ ಬಂದಿದೆಯೇ ಅದನ್ನು ಕೊಡಬೇಕು. ಜಾತಿ ದೃಢೀಕರಣ ಒಂದು ಹಿನ್ನೆಲೆ, ಸಮೀಕರಣ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಜಾತಿಗೆ, ಗೌಡ ಜಾತಿಗೆ ಪ್ರತಿ ವರ್ಷ ಸಾರಿ ಚುನಾವಣೆ 4 ಕೊಡ್ತಿದ್ದ. ಈ ಸಾರಿ 2 ಕೂಡ ಚಾಮರಾಜನ ಕ್ಷೇತ್ರ ಮತ್ತು ಪಿರಿಯಾಪಟ್ಟಣ 2 ಕೊಡಬೇಕಾಗುತ್ತೆ, ಬಾಕಿ 2 ಕೊಡೋಕ್ಕಾಗೋದಿಲ್ಲ. 4 ಜನ ತುಂಬ ಸಾಧ್ಯ. ಕಂಗ್ರ್ಯಾಚುಲೇಷನ್ ಮುಖ್ಯಮಂತ್ರಿ ಅವರಿಗೆ, ನಿಮಗೆ ಇತರ ಮಂತ್ರಿಗಳಿಗೆ ನನ್ನ ಸರ್ ಈ ಕಡೆ ಅಣ್ಣ ಇಲ್ಲಿ ಪಕ್ಕ ಮೇಡಮ್ ಈ ಕಡೆ ಆಯ್ತು ಮುಂದೆ ಹೋಗಿ ಆಯ್ತಾಯ್ತು. ಮೂಡ ಅಧ್ಯಕ್ಷರು ಚಾಮುಂಡೇಶ್ವರಿ ಕ್ಷೇತ್ರದ ಜನಪ್ರಿಯ ನಾಯಕ ಮರಿಗೌಡನಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅಭಿನಂದನೆ.
ತುಂಬ ಖುಷಿಯಾಗಿದೆ ಸರ್. ಇವತ್ತು ಮರಿಗೌಡರಿಗೆ ಮೂಡ ಅಧ್ಯಕ್ಷರಾಗಿರೋದ್ರಿಂದ ನಾವು ಚಾಮುಂಡೇಶ್ವರಿ ಕ್ಷೇತ್ರ ತುಂಬ ಎಲ್ಲ ಕಾರ್ಯಕರ್ತರು ತಾಯಿಲಿ ತಬ್ಬಲ್ ಥರ ಆಗ್ಬಿಟ್ಟಿದ್ದು. ಇವತ್ತಿನ ದಿನ ಅವರು ನಾವು ಯಾವುದೇ ಒಂದು ಕಸ ಎತ್ಸೋಕ್ಕಾಗಲಿ, ಚೇಂಬರ್ ರೆಡಿ ಮಾಡ್ಸೋಕ್ಕಾಗಲಿ, ಏನಾರೋ ಒಂದು ಕೆಲಸ ಹೇಳಬೇಕು ಅಂತಂದರೆ ನಾವು ತುಂಬ 9 ವರ್ಷದಿಂದ ಅವ್ರಿಗೆ ಸತತವಾಗಿ ಪ್ರಯತ್ನವಾಗಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಂಡು ಅವ್ರು ಹೇಳಿದ ಕೆಲಸ ನಾವು ಸ್ಪಂದಿಸಿದ್ರು. ಈಗ ನಾವು ಮುಂದಕ್ಕೆ ದೊಡ್ಡ ಈಗ ನಮ್ಗೆ ಕಬಿನಿ ನೀರಿಲ್ಲ, ರೋಡ್ ಇಲ್ಲ, ಚೇಂಬರ್ ಪೈಪ್ಗಳೆಲ್ಲ ಹೋಗಿದೆ. ಅದು ನಮ್ಮ ಏರಿಯಾ 45ನೇ ವಾರ್ಡ್ದು ತುಂಬ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಈಗ ಇವತ್ತಿನ ದಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮೂಡ ಅಧ್ಯಕ್ಷರು ಮರಿಗೌಡರು ಕೊಟ್ಟು ನಮ್ಗೆ ತುಂಬ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾರೆ. ಅದರಿಂದ ನಮಗೆ ತುಂಬ ಖುಷಿಯಿಂದ ಇವತ್ತು ನಾವು ಎಲ್ಲರೂ ಅಭಿನಂದನೆ ಸಲ್ಲಿಸಿದ್ವಿ ಸರ್. ಇವತ್ತು 45ನೇ ವಾರ್ಡಿಂದ ನಾವು ಬಂದು ನಮ್ಮ 45ನೇ ವಾರ್ಡ್ಗೆ ತುಂಬ ಜನಗಳು, ತುಂಬ ಬಡ ಜನಗಳಿಗೆ ಏನೇನೋ 15 ವರ್ಷದಿಂದ ಕೂಡ ಒಂದು ಸಣ್ಣ ಪುಟ್ಟ ಕೆಲಸನೂ ಆಗಿಲ್ಲ. ಸಾರ್ವಜನಿಕ ಸರ್ಕಲ್ ಆಗಿಲ್ಲ, ಆನಂದ್ ನಗರದ ಮೋರಿ ಪ್ರಾಬ್ಲಮ್ ಆಗಿದೆ, ವಸಂತ ನಗರದ್ದು ಸಣ್ಣ ಮನೆಗಳಿಲ್ದೇನೆ ಪಾಪ 10 ಜನ 20 ಜನ ಒಂದೇ ಗುಡಿಸಲು ಮನಿಕತ್ತಾರೆ. ಅವ್ರಿಗೆಲ್ಲ ಮನೆ ಕೊಡ್ಸೋ ಅಂಥ ಕೆಲಸಕ್ಕೆ ಕೂಡ ನಮ್ಗೆ ಅನುಕೂಲ ಆಯಿತು. ಶಾರದಾದೇವಿ ನಗರದಲ್ಲಿ ಸರ್ಕಲ್ ಆಗದೇನೆ ಕೂಡ ಅಲ್ಲಿ ಜಾಮ್ ಆಗೋ ಥರ ಆಗ್ಬಿಟ್ಟದೆ. ಸರ್ಕಲ್ ಮಾಡ್ಸೋಕ್ಕೂ ಕೂಡ ನಮ್ಗೆ ಅನುಕೂಲ ಆಯಿತು. ನಾವು ಇನ್ಮೇಲೆ ಮರಿಗೌಡ್ರ ಹತ್ರ ಏನೇ ಹೇಳ್ಕೊಂಡು ಇನ್ನು ಕೆಲಸ ಮಾಡಿಸ್ಕೊಳ್ಳೋಕೆ ಒಂದು ಭಾಗ್ಯ ಸಿಕ್ತು ಅಂತ ನಾನು ಚಾಮುಂಡೇಶ್ವರಿ ತಾಯಿ ಕೇಳ್ಕೊತೀನಿ. ನಮ್ಮ ಹೆಸರು ನಾವು ಎಸ್ ಮಹಾದೇವ್ ಅಂತ, 45ನೇ ವಾರ್ಡ್ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು ಅಂತ. ನಮ್ಮ ಕೆ ಮರಿಗೌಡರು ಇವತ್ತೊಂದು ದಿನ ಏನು ಮೂಡ ಅಧ್ಯಕ್ಷರು ಆಗಿದ್ದಾರೆ. ನಮ್ಮ ಚಾಮುಂಡೇಶ್ವರಿಗೆ ಒಂದು ಬಲ ಬಂದಂತಾಗಿದೆ. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ MLA ಇಲ್ಲದೇ ತುಂಬ ಹೀನಾಯ ಸ್ಥಿತಿ ಆಗಿಬಿಟ್ಟಿತ್ತು. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಮುಖಂಡರಾದ ಮರಿಗೌಡರಿಗೆ ಮೂಡ ಅಧ್ಯಕ್ಷರು ಕೊಟ್ಟಿರೋದ್ರಿಂದ ಒಂದು ಉತ್ಸಾಹ ಆಗಲಿ, ಜನಗಳ ಹತ್ರ ಚಾಮುಂಡೇಶ್ವರಿ ಕ್ಷೇತ್ರದ ಮುಖಂಡರಾಗಲಿ, ಕಾರ್ಯಕರ್ತರಾಗಲಿ ಒಂದು ಹುಮ್ಮಸ್ಸಿಂದ ಇವಾಗ ಕೆಲಸ ಮಾಡ್ತಾಯಿದ್ದೀವಿ. ಅದರಿಂದ ಅವ್ರಿಗೆ ಇವತ್ತು ನಮ್ಮ 4 ವಾರ್ಡಿಂದ 44, 45, 46 ಪ್ರಮುಖವಾಗಿ ನಮ್ಮದು 58ನೇ ವಾರ್ಡು, ಈ 4 ವಾರ್ಡು ಮೈಸೂರು ನಗರ ಪಾಲಿಕೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಒಳಪಡುವ ಈ 4 ವಾರ್ಡ್ ವತಿಯಿಂದ ಸನ್ಮಾನ ಏರ್ಪಡಿಸಲಾಗಿದೆ. ಈ ಸನ್ಮಾನಕ್ಕೆ ನಮ್ಮ ಎಲ್ಲ ಭಾಗದ ಜನಗಳು ತುಂಬ ಉತ್ಸಾಹದಿಂದ ಬಂದು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದರಿಂದ ನಮಗೆ ಎಲ್ಲ ಜನಗಳಿಗೂ ಯಾವ ರೀತಿ ಮೂಡದಿಂದ ಕೆಲಸ ಆಗಬೇಕು, ನಮ್ಮ 4 ವಾರ್ಡ್ಗಳಿಗೆ ಯಾವ ರೀತಿ ಮೂಡದಿಂದ ಕೆಲಸಗಳಾಗಬೇಕು, ಆ ಕೆಲಸಗಳನ್ನೆಲ್ಲ ನಮಗೆ ಸಂಪೂರ್ಣವಾಗಿ ಮಾಡಿಕೊಡ್ತೀವಿ ಅನ್ನೋ ಭರವಸೆನ ನಮ್ಮ ಕೆ ಮರಿಗೌಡರು ಕೊಟ್ಟಿದ್ದಾರೆ. ಇಲ್ಲ, ಆ ಥರ ಏನೂ ಇಲ್ಲ. ಬಟ್ ಆಗದೇ ಇರೋ ಸ್ವಲ್ಪ ಜನಗಳು ಆ ರೀತಿ ಮಾತಾಡ್ತಾ ಇದ್ರು ಅಷ್ಟೇ. ಬಟ್ ಅವ್ರ ಬಗ್ಗೆ ಆಗಲಿ, ಅವ್ರದ್ದು ಕೆಲಸದ ಬಗ್ಗೆ ಆಗಲಿ ಯಾರೂ 2 ಮಾತಾಡಿರಲಿಲ್ಲ. ಕಾರ್ಪೊರೇಷನ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಚಾಮುಂಡೇಶ್ವರಿ ಕ್ಷೇತ್ರದ ಉಸ್ತುವಾರಿ ಯಾರಾಗಬೇಕು ಅಂತ ಬಯಸ್ತೀರಿ? ಈಗ ಏನಾಗಿತ್ತು ಅಂದರೆ 2013 ಸಿದ್ದರಾಮಯ್ಯನವರು ಗೆದ್ದಿರೋದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಅದು ಬಿಟ್ಟು ನಂತರ ನಮ್ಮ ಕೆ ಮರಿಗೌಡ್ರೆ ನಮಗೆ ನಮ್ಮ ಕ್ಷೇತ್ರದ ಉಸ್ತುವಾರಿ, ನಮ್ಮ MLAಗಳು ಎಲ್ಲ ನಮ್ಮ ಕೆ ಮರಿಗೌಡ್ರೆ. ಯಾವುದೇ ಕೆಲಸ ಕಾರ್ಯಗಳಾಗಲಿ ದಿನನಿತ್ಯ ನೀವು ರಾತ್ರಿ 10-10:30 ಆದ್ರೂ ಯಾರೇ ಫೋನ್ ಮಾಡಿದ್ರು 11 ಗಂಟೆ ಆದ್ರೂ ರಿಸೀವ್ ಮಾಡಿ ಮಾತಾಡಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಕೆಲಸ ಈ ರೀತಿ ಆಗಬೇಕು, BLA 2 ಆಗಲಿ, ಬೇರೆ ಕೆಲಸಗಳಾಗಲಿ, ಚಾಮುಂಡೇಶ್ವರಿ ಕ್ಷೇತ್ರದ ಚುನಾವಣಾ ಬಗ್ಗೆ ಕೆಲಸಗಳಾಗಲಿ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ನಡೀತಾ ಇರೋದು ಅಂತ ಅಂದರೆ ನಾನು ಹೇಳಕ್ಕೆ ಬಯಸ್ತೀನಿ, ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮಾತ್ರ ಅದು ಸಾಧ್ಯ. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಾಧ್ಯ ಅಂತ ಹೇಳ್ತಿದ್ರಿ. ಬಟ್ ಚುನಾವಣೆ ಸಂದರ್ಭ ಬಂದಾಗ ಮರಿಗೌಡರನ್ನು ಸೈಡ್ ಲೈನ್ ಮಾಡಲಾಗುತ್ತೆ. ಇಲ್ಲ, ಯಾವುದೋ ಕಾಣದ ಕೈಗಳಿಂದ ಆ ರೀತಿ ಆಗಿತ್ತು MLA ಆ ಸಮಯದಲ್ಲಿ. ಬಟ್ ಈಗ ನಮ್ಮ ಮೂಡ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದ್ರಿಂದ ಆ ರೀತಿ ಯಾವುದೇ ಥರ ಗೊಂದಲಗಳು ಇಲ್ಲ. ಸಿದ್ದರಾಮಯ್ಯನವರು ಇವ್ರನ್ನ ನಂಬಿ ಮೂಡ ಅಧ್ಯಕ್ಷರು ಸ್ಥಾನ ಕೊಟ್ಟಿದ್ದಾರೆ. ಅದರಿಂದ ಅವರ ಮುಂದಾಳತ್ವದಲ್ಲೇ ಮುಂದಿನ ಚುನಾವಣೆ ಲೋಕಸಭೆ 2024 ಏನು ಬರ್ತಾ ಇದೆ 2 ತಿಂಗಳಲ್ಲಿ, ಅವರ ಮುಂದಾಳತ್ವದಲ್ಲೇ ನಾವು ಚುನಾವಣೆನ ಎದುರಿಸ್ತೀವಿ. ಈ ದಿನ ನಮಗೆ ಸುವರ್ಣ ದಿನ ಅಂತ ಹೇಳ್ಬೋದು. ಏಕೆಂದರೆ ನಮಗೆ ಒಂದು 15 ವರ್ಷದಿಂದ ನಮ್ಮ ಚಾಮುಂಡೇಶ್ವರಿ MLA ಇರಲಿಲ್ಲ. ಆದ್ದರಿಂದ ಮರಿಗೌಡರು ಮಾಡಿರೋದು ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಮೂಡ ಅಧ್ಯಕ್ಷ ಆದರೂ ಮೂಡ ಅಧ್ಯಕ್ಷ ಕೊಟ್ಟಿರೋ ಸಾಹೇಬರು ಏನು ಹೇಳಿದ್ರು ಅದನ್ನೇ ಮರಿಗೌಡರು ಕೊಟ್ಟಿದ್ದಾರೆ. ಮರಿಗೌಡರು ನನ್ನ ಪ್ರಕಾರ ಇಡೀ ನಮ್ಮ ಕಾರ್ಯಕರ್ತರು ಮತ್ತು ಬಡವರು ಬಗ್ಗರು ಯಾರಿದ್ದಾರೆ ಅವ್ರಿಗೆಲ್ಲ ನನ್ನ ಪ್ರಕಾರ ಸಹಾಯ ಮಾಡ್ತಾರೆ.